ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಈ ದಿನ ತಾರೀಕು 9/2/2026 ಸೋಮವಾರ, ಉತ್ತರಾಯಣ ಶಿಶಿರ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಾಘ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ. ಈ ದಿನ ವಿಶಾಖ ನಕ್ಷತ್ರ ಇದೆ. ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ದೇವಾಲಯದಲ್ಲಿ ಈ ದಿನ ಸಾಯಂಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕೂಷ್ಮಾಂಡದ ದೀಪವನ್ನು ಅಂಟಿಸಿದಾಗ, ಮಾಘ ಮಾಸದಲ್ಲಿ ಕೂಷ್ಮಾಂಡದ ದೀಪವನ್ನು ರುದ್ರನಿಗೆ ಅರ್ಪಿಸಿದಾಗ ತುಂಬ ನಿಮಗೆ ಎಲ್ಲಿಲ್ಲದ ಸುಖ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು. ಶಿವನ ದೇವಾಲಯದಲ್ಲಿ ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ನದಿಯ ದಡದಲ್ಲಿರ್ತಕ್ಕಂಥ ಶಿವನ ದೇವಾಲಯಕ್ಕೆ ಹೋಗಿದ್ರೆ, ದರ್ಶನ ಮಾಡಿದ್ರೆ ಖಂಡಿತವಾಗೂ ನಿಮಗೆಲ್ಲರಿಗೂ ಶುಭವಾಗುವಂಥ ಯೋಗ ಫಲ ಈ ದಿನ ಮಾಘ ಮಾಸದಲ್ಲಿ. ಈ ದಿನ ಶುಭ ಕಾಲ ಬಂದು 6 ಗಂಟೆಯಿಂದ 7:30 ಮಧ್ಯಾಹ್ನ 3 ಗಂಟೆಯಿಂದ 4:30 ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಮೊದಲಿಗೆ 12 ರಾಶಿಗಳಿಗೆ ಫಲಾಫಲಗಳನ್ನು ಯಾವ್ಯಾವ ರೀತಿ ಇದೆ ನೋಡೋದು ಬನ್ನಿ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಜಗದೀಶ್ವರಿಯ ಆದಿಶಕ್ತಿಯ ರೇಣುಕಾ ಯಲ್ಲಮ್ಮನ ಹಾಗೂ ಮಲೈ ಮಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗದೀಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಮಲೈ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ, ತ್ರ್ಯಂಬಕಂ ಯಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷೀಯ ಮಾಮೃತಾತ್. ಪರಮೇಶ್ವರನ ಹೃದಯ ಸಿಂಹಾಸನದಲ್ಲಿ ಸ್ಮರಿಸುತ್ತಾ, ಈ ದಿನ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ವಿಚಾರವಂತರಾಗಿ ಸ್ವಲ್ಪ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ತಗೊಳ್ತಕ್ಕಂಥದ್ದು ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಪರಿಶ್ರಮದಿಂದ ಫಲ ಉಂಟು. ಈ ದಿನ ಕಷ್ಟ ಬೀಳಲೇಬೇಕು, ಸ್ವಲ್ಪ ಮಟ್ಟಿಗಾದರೂ ನೀವು ಶ್ರಮ ವಹಿಸಲೇಬೇಕಾಗ್ತದೆ. ಇನ್ನು ಕಟಕ ರಾಶಿಯವರಿಗೆ ಬಂದು ಗೆಲುವು ಕಟ್ಟಿಟ್ಟ ಬುತ್ತಿ, ನಿಮಗೆ ಯಶಸ್ಸು ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯವರಿಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಾ, ಹೆಲ್ಪು ತಗೊಳ್ತೀರಾ, ನೀವು ಅವ್ರಿಗೆ ಪ್ರೀತಿ ಪಾತ್ರರಾಗಿರ್ತೀರ. ಕನ್ಯಾ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರ. ಈ ದಿನ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಇನ್ನು ತುಲಾ ರಾಶಿಯವರಿಗೆ ಈ ದಿನ ಅನುಗ್ರಹವಾಗ್ತಕ್ಕಂಥದ್ದು. ಯಾವ್ದಾದ್ರು ದುಡ್ಡು ಬರಬೇಕು ಅಂದರೂ ಕೂಡ ನಿಮಗೆ ಈ ದಿನ ಬರ್ತಕ್ಕಂಥದ್ದು. ಯಾರಿಗೂ ನೀವು ಕೊಟ್ಟಿದ್ರೆ, ವಿಶೇಷವಾಗಿ ಯಾರು ಬೇರೆಯವ್ರಿಗೂ ಇದು ಮಾಡಿದರೂ ಕೂಡ ಅದು ಬರುವಂಥ ಯೋಗ ಫಲ ಜಾಸ್ತಿ ಇರತಕ್ಕಂಥದ್ದು ಈ ದಿನ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಒಳ್ಳೆತನವಾಗಿರ್ತಕ್ಕಂಥದ್ದು, ಒಳ್ಳೆ ಗೆಳೆತನವಾಗ್ತಕ್ಕಂಥದ್ದು, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ. ಇನ್ನು ಧನುಷು ರಾಶಿಯವ್ರಿಗೆ ಬೇರೆಯವ್ರ ಮೇಲೆ ವಿಶ್ವಾಸವನ್ನು ಬಿಟ್ಟು ನೀವು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಪ್ರೀತಿ ಪಾತ್ರರಿರ್ತಕ್ಕಂಥವ್ರಿಗೆ ನೀವು ಅವ್ರಿಗೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಸನ್ನಿವೇಶಕ್ಕೆ ಹೋಗ್ತಕ್ಕಂಥದ್ದು, ಹೆಲ್ಪಿಂಗ್ ನೇಚರ್ ಕೇಳ್ತಕ್ಕಂಥದ್ದು, ಏನಾದರೂ ಒಂದು ಸಹಾಯ ಆಗ್ತಕ್ಕಂಥದ್ದು ಆಗುತ್ತೆ. ವಿಶ್ವಾಸ ಅಂದರೆ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನು ಇಡ್ತೀರಿ, ಹಾಗಾಗಿ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಪ್ರಸಿದ್ಧಿಯಾಗ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಪುಣ್ಯ ದೇವಾಲಯಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಪ್ರೀತಿ ಪ್ರೇಮವನ್ನು ಹಂಚ್ಕೊಳ್ತಕ್ಕಂಥದ್ದು, ಯಾರಾದರೂ ನಿಮಗೆ ಪೆಂಡಿಂಗ್ ಇದ್ದರೆ, ಮದುವೆ ಪೆಂಡಿಂಗ್ ಇದ್ರೂ ಕೂಡ ಈ ದಿನ ಸ್ವಲ್ಪ ಯಶಸ್ಸು ಆಗ್ತಕ್ಕಂಥದ್ದು. ಮೀನರಾಶಿಯವ್ರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಹೀಗೆ 12 ರಾಶಿಗಳಿಗೆ ಫಲಗಳುಂಟು ಈ ದಿನ. ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ, ನಿಮ್ಮೆಲ್ಲರಿಗೂ ಆ ರುದ್ರನ ಆಶೀರ್ವಾದವನ್ನು ಸದಾ ಯಾವತ್ತೂ ಇರಲಿ. ನನ್ನ ತಾಯಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಹಾಗೂ ಮಲೈ ಮಾದೇಶ್ವರನ ಯಾವಾಗಲೂ ನಿಮಗೆ ಅವರ ಒಂದು ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು, ಈ ದಿನ 12 ರಾಶಿಗಳಿಗೆ ಫಲ ನೋಡಿದ್ರಲ್ಲ, ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.